ನಾಳೆ RCB ವರ್ಸಸ್ ಪಂಜಾಬ್ ಫೈನಲ್ ಪಂದ್ಯ ನಡೀತಾ ಇದೆ. ಅದರ ಕಾವು ಯಾವ ರೀತಿ ಅಂದ್ರೆ ಈಗಲೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತಲೂ ಕೂಡ RCBಯ ಜರ್ಸಿಗೆ ಫುಲ್ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್. ಎಷ್ಟು ಅಂದ್ರೆ ಯೂಶಲಿ 200 ರೂಪಾಯಿ 150 ರೂಪಾಯಿಗೆಲ್ಲ 100 ರೂಪಾಯಿಗೂ ಕೂಡ ಸೇಲ್ ಆಗ್ತಾ ಇತ್ತು ಈ ಹಿಂದೆ ಕಳೆದ ವಾರ. ಬಟ್ ಇವತ್ತು ಕೇಳಿದ್ರೆ ರೇಟ್ 1 to ಡಬಲ್ ಆಗಿದ್ರೆ 300 ರುಪೀಸ್ಗೆ ಟಿ ಶರ್ಟ್ ಅಂದ್ರೆ ಜರ್ಸಿ ಏನಿದೆಯಲ್ಲ ಇದು ಸೇಲ್ ಆಗ್ತಾ ಇರೋದು. 1 ರೂಪಾಯಿನೂ ಕೂಡ ಕಡಿಮೆ ಮಾಡಲ್ಲ ಗುರು, ಬೇಕಾದ್ರೆ ತಗೋಬೇಡಾದ್ರೆ ಬಿಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಕ್ಯಾಪ್ RCBಯ ಕ್ಯಾಪ್ ಏನಿದೆಯಲ್ಲ ಇದು 200 ರುಪೀಸ್ ಅಂತ. ಈ ಮೊದಲು 100 ರೂಪಾಯಿ 70-80 ರೂಪಾಯಿಗೆಲ್ಲ ಸಿಗ್ತಾ ಇತ್ತು, ಈಗ ಇದು 200 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದರಲ್ಲೂ ಕೂಡ ನಮ್ಮ ಕನ್ನಡದ ಬಾವುಟನೂ ಕೂಡ ಕಾಣಿಸ್ತಾ ಇದೆ ಮಫ್ಲರ್ ರೀತಿ. ಸೊ ಕೊಹ್ಲಿ ಅಂತೇಳಿ ಇರುವಂತ ಈ ಮಫ್ಲರ್ ಮತ್ತು ಬ್ಯಾಕ್ ಸೈಡ್ ಅಲ್ಲಿ RCBಯ ಲೋಗೋನು ಕೂಡ ಇದೆ. ಸೊ ಈ ರೀತಿಯಾದಂತ ಮಫ್ಲರ್ಗೂ ಕೂಡ ಫುಲ್ ಡಿಮ್ಯಾಂಡ್ ಇದೆ. ಇದು 200 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಚೌಕಾಸಿ ಮಾಡಕ್ಕೆ ಹೋಗ್ಬೇಡಿ ಅಂತಿದ್ದಾರೆ. ಆದ್ರೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಖರೀದಿ ಮಾಡ್ತಿರೋಂಥ ದೃಶ್ಯಗಳೆಲ್ಲವೂ ಕೂಡ ಕಂಡು ಬರ್ತಾ ಇದಾವೆ. ಅತಿ ಹೆಚ್ಚಿನ ಡಿಮ್ಯಾಂಡ್ ಕೂಡ ಇದೆ. ಫ್ಲಾಗ್ ಕೂಡ ಇದೆ. ಯಾಕಂದ್ರೆ ಎಲ್ಲ ಸೆಲೆಬ್ರೇಷನ್ ಸದ್ಯ ಅಂತೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಂತೂ ಮ್ಯಾಚ್ ನಡೀತಾ ಇಲ್ಲ. ಎಲ್ಲೆಲ್ಲಿ ಏನು ದೊಡ್ಡ ದೊಡ್ಡ ಸ್ಕ್ರೀನ್ ಇರುತ್ತೆ ಅಥವಾ ಹೋಟೆಲ್ಗಳಲ್ಲಿ ಸ್ಕ್ರೀನ್ ನ ವ್ಯವಸ್ಥೆ ಏನ್ ಮಾಡಿರ್ತಾರಲ್ಲ ಅಲ್ಲಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಈ ಜರ್ಸಿಗಳನ್ನ ಹಾಕೊಂಡು ಟಿ ಶರ್ಟ್ ಗಳನ್ನ ಹಾಕೊಂಡು ಈ ರೀತಿ ಧ್ವಜವನ್ನ ಹಿಡ್ಕೊಂಡು ಕ್ಯಾಪ್ ಗಳನ್ನೆಲ್ಲ ಹಿಡ್ಕೊಂಡು ಸೆಲೆಬ್ರೇಷನ್ ಮಾಡ್ತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ಅವ್ರನ್ನು ಕೂಡ ಮಾತಾಡ್ಸ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಯಾಕಂದ್ರೆ ನಿಮಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಉದ್ದಕ್ಕೂ ಸುತ್ತಲೂ ಕೂಡ ನೋಡ್ತಾ ಹೋದ್ರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಖರೀದಿ ಮಾಡ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಬಟ್ ರೇಟ್ ಮಾತ್ರ 1 to ಡಬಲ್ ಆಗಿರೋದು ಕಂಡು ಬರ್ತಾ ಇದೆ. ಮಾತಾಡ್ಸೋಣ ಇಲ್ಲೇ. ಸರ್, ಟಿ ಶರ್ಟ್ ತೊಗೊಳಕ್ ಬರ್ತಾ ಇದ್ರಿ, ಲಾಸ್ಟ್ ಮ್ಯಾಚ್ ಅಲ್ಲಿ ಇದ್ದಾಗ ಕಡಿಮೆ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಏನಂದ್ರೆ ಈಗ ಈ ಮ್ಯಾಚ್ ಇಲ್ಲಿ ನಡೀತಾ ಇಲ್ಲ, ಎಲ್ಲ ಕಡೆ ಏನ್ ಮಾಡ್ತಾರೆ ಒಂದು LED ಹಾಕ್ಬಿಟ್ಟು ಎಲ್ಲ ಎಂಜಾಯ್ ಮಾಡಕ್ಕೆಲ್ಲ ಏರ್ಪಾಡು ಮಾಡಿದ್ದಾರೆ. ಸೊ ಈಗ ರೇಟು ಜಾಸ್ತಿ ಮಾಡಿದ್ದಾರೆ. ಈಗ ಮೊನ್ನೆಲ್ಲ ಒಂದು 200 ಗೆಲ್ಲ ಸಿಗ್ತಾ ಇತ್ತು, ಈಗ ಕೇಳಿದ್ರೆ 300 ಕಡಿಮೆ ಇಲ್ಲ ಅಂತ ಹೇಳ್ತಾ ಇದಾರೆ. ಸೊ ವಿಧಿ ಇಲ್ಲ, ತಗೊಳ್ಳೇಬೇಕಲ್ಲ, ಬಂದಿದೀವಿ. ಸೊ ಏನ್ ಪ್ಲಾನ್ ಮಾಡ್ತಿದ್ದೀರಿ ಸರ್ ನೀವು? ನಾವು ಈಗ ನಮ್ಮ ಏರಿಯಾದಲ್ಲಿ ಒಂದು LED ಹಾಕ್ಬಿಟ್ಟು ಅಲ್ಲಿ ಏನು ವಾಸ ಮಾಡ್ತಾ ಇದೀವಿ ನಾವಲ್ಲ. ಸೊ ಪಬ್ಲಿಕ್ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ಇದ್ ಮಾಡ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಒಂದು ಫೋನ್ ಮಾಡಿದ್ರು, ಹಾಗೆ ಬಂದ್ಬಿಡೋ ತಗೊಂಡ್ಬಿಡಪ್ಪ ಟಿ ಶರ್ಟ್ ಅಂತ. ಬಲ್ಕ ಕೇಳಿದ್ರು ಕೂಡ ಕಡಿಮೆ ರೇಟ್ ಮಾಡ್ತಾ ಇಲ್ಲ ಸರ್. ನನಗೊಂದು 50 ಹುಡುಗರು ಸೇರ್ಕೊಂಡು ಪ್ಲಾನ್ ಮಾಡ್ತಾ ಇದೀವಿ, ಬಟ್ ಕಡಿಮೆನೇ ಮಾಡ್ತಾ ಇಲ್ಲ ರೇಟ್. ಇದು ಸಿಚುವೇಶನ್ ಇರೋದು. ಡಿಮ್ಯಾಂಡ್ ಅಂತೂ ಫುಲ್ ಇದೆ. ಈ ಸರಿ ಕಪ್ ನಮ್ದೇ ಅಂತ ಹೇಳಿ ಪ್ರತಿ ಸರಿ RCB ಫ್ಯಾನ್ಸ್ ಹೇಳ್ತಾ ಇದ್ರು. ಬಟ್ ಇದುವರೆಗೂ ಕೂಡ ಒಂದೇ ಒಂದ್ ಸರಿನೂ ಕೂಡ ಫೈನಲ್ ಗೆದ್ದಿಲ್ಲ. ಈ ಸಾರಿ ಅದನ್ನು ಕೂಡ ಗೆಲ್ಬೇಕು ಅನ್ನೋ ಕಾರಣಕ್ಕಾಗಿ ಆ ಸೆಲೆಬ್ರೇಷನ್ ಇದೆ. ಮ್ಯಾಚ್ ನೋಡೋದಕ್ಕೂ ಕೂಡ ಸಾಕಷ್ಟು ರೀತಿಯಾದಂತ ಪ್ಲಾನಿಂಗ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಜರ್ಸಿಯ ರೇಟ್ ಕೇಳಿದ್ರೆ 1 to ಡಬಲ್ ಆಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಶರಣು, ಹಂಪಿ ನ್ಯೂಸ್ 18.